ಯಾಕೆ ನೀನು 3 ದಿನಗಳಿಂದ ಆಫೀಸ್ಗೆ ಬರ್ತಾ ಇಲ್ಲ? ವೈ ಹ್ಯಾವ್ ಯು ನಾಟ್ ಬೀನ್ ಕಮಿಂಗ್ ಟು ದ ಆಫೀಸ್ ಫಾರ್ 3 ಡೇಸ್? ಸೊ 3 ಡೇಸಿಂದ ಒಂದು ಕೆಲಸ ನಡೀತಾ ಇಲ್ಲ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ವಾ? ಸೊ ಈ ಟೆನ್ಸ್ಗಳು ಕೂಡ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಾನು ಟೆನ್ಸ್ಗಳ ಮೇಲೆ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅವನ್ನೆಲ್ಲ ಹೋಗಿ ನೀವು ನೋಡಬೇಕು. ಕೆಳಗಡೆ ನನ್ನ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆಲ್ಲ ವೀಡಿಯೋಸ್ ಸಿಗುತ್ತೆ. ನನಗೆ 3 ದಿನಗಳಿಂದ ಹುಷಾರಿಲ್ಲ, ಸೊ ನನಗೆ ಬರಲು ಆಗೋದಿಲ್ಲ. I've been sick for 3 days, so I'm not able to come. ಇವತ್ತು ಹೇಗಿದ್ದೀಯಾ ನೀನು? How are you feeling today? ಇನ್ನೂ ಜ್ವರ ಇದೆ, ಇನ್ನೊಂದೆರಡು ದಿನಗಳಲ್ಲಿ ಚೆನ್ನಾಗಿ ಆಗಬಹುದು. I still have a fever. I may get better in a couple of days. ಹಾಗಿದ್ರೆ ಯಾವಾಗ ಬರಬೇಕು ಅಂತ ಇದೆಯಾ? ಅಂದರೆ ಯಾವಾಗ ಬರಬೇಕು ಅಂತ ಪ್ಲಾನ್ ಮಾಡಿದೆಯಾ? ಸೊ ಈಗ ಆಲ್ರೆಡಿ ನಾವು ಪ್ಲಾನ್ ಮಾಡಿರೋ ಆ್ಯಕ್ಷನ್ನ ಯಾವ ರೀತಿ ಕೇಳಬೇಕು? ದೆನ್ ವೆನ್ ಆರ್ ಯು ಗೋಯಿಂಗ್ ಟು ಕಮ್ ಬ್ಯಾಕ್? ಗೋಯಿಂಗ್ ಟು ಮುಂದೆ ಬೇಸ್ ವರ್ಬ್ ಹಾಕಬೇಕು, ನೆನಪಿಟ್ಕೊಳ್ಳಿ. ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಐ ಹ್ಯಾವಂಟ್ ಡಿಸೈಡೆಡ್ ಯೆಟ್. ನೀನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೀಯಾ? ಹ್ಯಾವ್ ಯು ಕನ್ಸಲ್ಟೆಡ್ ದ ಡಾಕ್ಟರ್? ಸೊ ನೋಡಿ, ಇದುವರೆಗೂ ನೀವು ಯಾವುದಾದ್ರು ಒಂದು ಕೆಲಸ ಮಾಡಿದ್ದೀರಾ ಅಂತ ಕೇಳಬೇಕಾದ್ರೆ ಹ್ಯಾವ್ ಯು ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಕೇಳಬೇಕು. ಈಗ ಜಸ್ಟ್ ನಾನು ಫಾಲೋ ಮಾಡ್ತಾ ಹೋಗಿ ಆಮೇಲೆ ನಿಮ್ಮಿಂದನೂ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಹಾಂ, ಹೌದು ಮಾಡಿದ್ದೀನಿ. ಎಸ್, ಐ ಹ್ಯಾವ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಎಸ್ ಆರ್ ನೋ ಕ್ವಶನ್ ಕೇಳಿದಾಗ ನಾವು ಎಸ್ ಐ ಹ್ಯಾವ್ ಇಷ್ಟೇ ಹೇಳಿದ್ರೆ ಸಾಕು. ಅಥವಾ ನೋ ಐ ಹ್ಯಾವಂಟ್, ಇನ್ನೂ ಮಾಡಿಲ್ಲ ಅಂತಲೂ ಹೇಳ್ಬೋದು. ಡಾಕ್ಟರ್ ಏನು ಹೇಳಿದರು? ವಾಟ್ ಡಿಡ್ ದಿ ಡಾಕ್ಟರ್ ಸೇ? ಅಂದರೆ ಪಾಸ್ಟ್ನ ಇವೆಂಟ್ ಬಗ್ಗೆ ನಾವು ಕೇಳ್ತಿದ್ದೀವಿ, ಆದ್ದರಿಂದ ಸಿಂಪಲ್ ಪಾಸ್ಟ್. ಶೀತ ಜ್ವರ ಅಷ್ಟೇ ಅಂದರು. ಹಿ ಸೆಡ್ ಇಟ್ ವಾಸ್ ಜಸ್ಟ್ ಅ ಫ್ಲೂ. ಸೊ ಫ್ಲೂ ಅಂದರೆ ನೆಗಡಿ, ಜ್ವರ, ತಲೆನೋವು ಅಂದರೆ ಆ ಟೈಮಲ್ಲಿ ಬರುವಂಥ ಕಾಯಿಲೆ. ಸೊ ಇಂಗ್ಲೀಷ್ನಲ್ಲಿ ಫ್ಲೂ ಅಂತ ಕರೀತಾರೆ. ಸರಿ, ಬೇಗ ಚೇತರಿಸಿಕೋ. ಓಕೆ, ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ಓಕೆ, ಯಾರಿಗಾದ್ರೂ ಸಿಕ್ನೆಸ್ ಇದ್ದಾಗ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಗೊತ್ತಾಯ್ತಲ್ವಾ? ಸೊ ಈಗ ನಾನು ಡೈಲಾಗ್ಸ್ನ ಹೇಳ್ತಾ ಹೋಗ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಹೆಡ್ಫೋನ್ಸ್ ಯೂಸ್ ಮಾಡಿ. ಆ್ಯಂಡ್ ನಾನು ಆದಮೇಲೆ ನೀವು ಕೂಡ ರಿಪೀಟ್ ಮಾಡಿ. ನಾನು ಹೇಗೆ ಹೇಳ್ತೀನೋ ಅದೇ ರೀತಿ ಜೋರಾಗಿ ಹೇಳಬೇಕು ನೀವು. ವೈ ಹ್ಯಾವ್ ಯು ನಾಟ್ ಬೀನ್ ಕಮಿಂಗ್ ಟು ದ ಆಫೀಸ್ ಫಾರ್ 3 days? I've been sick for 3 days, so I'm not able to come. How are you feeling today? I still have a fever. I may get better in a couple of days. Then when are you going to come back? I haven't decided yet. Have you consulted the doctor? Yes, I have. What did the doctor say? He said it was just a flu. Okay, get well soon. Thank you.